Hey, what's up guys? ಹೇಗಿದ್ರೆ hope you're doing absolutely fine. So guys, rapido ಆಟೋ ಹೇಗೆ ಬುಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. rapido ಆಟೋದಲ್ಲಿ ಲೈಕ್ ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಸುಮಾರು ಜನ ನನಗೆ ಹೇಳ್ತಾ ಇದ್ರು rapido ಟ್ಯಾಕ್ಸಿ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ ಈ ಅಪ್ಲಿಕೇಶನ್ ಇಲ್ಲಿಗಲ್ ಇದೆ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ರು. ಬಟ್ ಈ ಅಪ್ಲಿಕೇಶನ್ಸ್ ಇಲ್ಲಿಗಲ್ ಇಲ್ಲ. ಬಟ್ ಏನು ಅಂತಂದರೆ ಈ ಒಂದು ಬೈಕ್ ಟ್ಯಾಕ್ಸಿ ಏನಿದೆ ಸೊ ಅದು ಕೋರ್ಟಲ್ಲಿದೆ ಆರ್ಡ್ರು. ಯಾಕಂತಂದರೆ ಇವಾಗ ಟ್ಯಾಕ್ಸಿ ಅಂದ ತಕ್ಷಣ ನಮ್ಗೆ ಏನು ಅಭಿರಬೇಕು, ಯೆಲ್ಲೋ ಬೋರ್ಡ್ ಇರಬೇಕು, ರೈಟ್? ಸೊ ಯೆಲ್ಲೋ ಬೋರ್ಡ್ ಇಲ್ಲದೆ ಇರೋ ಕಾರಣದಿಂದಾಗಿ ಕೈಂಡ್ ಆಫ್ ಟ್ಯಾಕ್ಸಿ ಬ್ಯಾನ್ ಅಂತಲೂ ಹೇಳ್ಬೋದು. ಅಂದರೆ ಕಂಪ್ಲೀಟಾಗಿ ಬ್ಯಾನೂ ಇಲ್ಲ, ಯಾಕಂತಂದರೆ ಇದು ಮ್ಯಾಟ್ರ್ ಕೋರ್ಟಲ್ಲಿ ಇರೋದಿದೆ. ಸೊ ಹಾಗಾಗಿ ನೆಕ್ಸ್ಟ್ ಫರ್ದರ್ ಆರ್ಡರ್ ಬರೋವರೆಗೂ ಯಾವುದೂ ಡಿಸಿಷನ್ ತೊಗೋಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ. ಬಟ್ ಆದರೆ ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ ಇದು ಬ್ಯಾನ್ ಇದೆ, ಬ್ಯಾನ್ ಇಲ್ಲ, ಆ ಥರ ಬ್ಯಾನ್ ಇರೋದಿಲ್ಲ. ಸುಮಾರು ಜನ ಏನು ಹೇಳ್ತಾ ಇದ್ರು ಲೈಕ್ ಅಪ್ಲಿಕೇಶನ್ನೇ ಇಲ್ಲಿಗಲ್ ಆಗಿದೆ, ಅಪ್ಲಿಕೇಶನ್ ಇಲ್ಲಿಗಲ್ ಇಲ್ಲ. ಆ ಥರ ಇಲ್ಲಿಗಲ್ ಅಪ್ಲಿಕೇಶನ್ ಇದ್ದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅದು ನಿಮಗೆ ಸಿಗೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನೀವು ಫರ್ದರ್ ನಿಮಗೆ ಬುಕ್ ಮಾಡಿದ್ರೆ ಮಾಡ್ಬೋದು, ಮಾಡದಿದ್ರೂ ಇರ್ಬೋದು. ಬಟ್ ನಾವು ಮಾತ್ರ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಲಿ ಸರ್ವಿಸ್ ಆಗಲಿ ನಾವು ಪ್ರಮೋಟ್ ಮಾಡೋದಿಲ್ಲ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಬಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರುವಂಥ ವಿಷಯ. ನಾನು ಹೇಗೆ ಯೂಸ್ ಮಾಡೋದು ಅಪ್ಲಿಕೇಶನ್ ಅನ್ನೋದನ್ನು ಮಾತ್ರ ನಾನು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ದಟ್ ನೀವು ಯೂಸ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬಿಡ್ಬೋದು. ಸೊ ದಟ್ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಆಟೋ ಬುಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ನೀವು ನೋಡ್ತಾ ಇರಿ ಗೈಸ್. ಸೊ ಗೈಸ್, ನಿಮಗೆ ರ್ಯಾಪಿಡೋ ಆಟೋ ಬುಕ್ ಮಾಡಬೇಕು ಅಂತಂದರೆ ಪ್ರೊಸೆಸ್ ಸೇಮ್ ಆಗಿದೆ ಎರಡೂ. ಬೈಕಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಾಗಿ. ಸೊ ಜಸ್ಟ್ ನೀವು GPS ಆನ್ ಇರಬೇಕು, ನಿಮ್ಮ ಲೊಕೇಶನ್ ಆನ್ ಇರಬೇಕು. ಆ್ಯಂಡ್ ದೆನ್ ಅಷ್ಟೇ ನಿಮ್ಮ ಫಸ್ಟ್ ಲೊಕೇಶನ್ ಆಟೋಮೆಟಿಕ್ ತೊಗೊಳುತ್ತೆ GPS ಆನ್ ಆದಮೇಲೆ. ಅದಾದಮೇಲೆ ನಿಮಗೆ ಎಂಟರ್ಡ್ ಡೆಸ್ಟಿನೇಷನ್ ಅಂತ ಹಾಕಿ. ಸೊ ನಿಮ್ಮ ಡೆಸ್ಟಿನೇಷನ್ ಏನಿರುತ್ತೆ ಆ ಡೆಸ್ಟಿನೇಷನ್ ಅಷ್ಟು ಮಾತ್ರ ಅಲ್ಲಿ ಹಾಕಿ, ರೈಟ್? ಸೊ ಅದಾದಮೇಲೆ ನಿಮಗೆ ಫೇರ್ ತೋರಿಸುತ್ತೆ ಮೇಲ್ಗಡೆಗೆ ಎಷ್ಟು ಫೇರ್ ಇದೆ ಅನ್ನೋದನ್ನು. ಸೊ ಆ ಫೇರು ಬೈಕಲ್ಲಿ ಇಷ್ಟು 26 ತೋರಿಸ್ತಾ ಇದೆ, ಆಟೋ 36 ತೋರಿಸ್ತಾ ಇದೆ. ಓಕೆ, ಸೊ ನೀವು ಬೈಕ್ ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸುಮಾರು ಜನ. ಬಟ್ ಏನಕ್ಕೆ ತೋರಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಬಟ್ ಓಕೆ, ವಾಟ್ ಎವರ್, ಇಲ್ಲಿಗಲ್ ಇದ್ದರೆ ಇದು ಈ ಥರ ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ. ಬಟ್ ವಾಟ್ ಎವರ್, ಅದು ನೋಡೋಣ ಆಮೇಲೆ. ಸೊ ಇಲ್ಲಿ ನೋಡ್ಬಿಟ್ಟು ಕೆಳಗಡೆ ಆಟೋ ಅಂತ ಇದೆ. ಸೊ ನೀವು ಆಟೋದ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಆಟೋದ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆ ಅಪ್ಲೈ ಕೋಡ್ ಇದ್ದರೆ, ನೀವು ಕೂಪನ್ ಕೋಡ್ ಇದ್ದರೆ ಅಪ್ಲೈ ಮಾಡ್ಕೋಬೋದು. ಸೊ ನನ್ನ ಏನೇ ಒಂದು ಏನು ಹೇಳ್ತೀರ ಅದು ರೆಫರಲ್ ಕೋಡ್ ಏನಿದೆ ಅದನ್ನು ಯೂಸ್ ಮಾಡಿ. ಅದರಲ್ಲಿ ನಿಮಗೆ 2 ಕೂಪನ್ ಕೋಡ್ ಸಿಗುತ್ತೆ. ಓಕೆ, 25% 25% ಆಫ್ ಇರುತ್ತೆ. ಆಮೇಲೆ ಫಸ್ಟ್ ರೈಡು ಫ್ರೀ ಕೂಡ ಸಿಗುತ್ತೆ ನಿಮಗೆ, ರೈಟ್? ಸೊ ಅಪ್ ಟು ಸಮ್ ಲಿಮಿಟೆಡ್ ಇದೆ ಅದರಲ್ಲಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ರೈಟ್? ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು ಆಟೋ ಬುಕ್ ಆಗಿದೆ. ಸೊ OTP ಬಂದ್ಬಿಟ್ಟು ಸೇಮ್ ಇದೆ, ಲೈಕ್ 1479 ಲಾಸ್ಟ್ ಏನು ಬೈಕ್ ರೇಡಿಗೆ ಬಂದಿತ್ತು ಅದೇ OTP ಸೇಮ್ ಆಗಿದೆ. ಆ್ಯಂಡ್ ಗಾಡಿ ನಂಬರ್ ಇಲ್ಲಿ ಬರುತ್ತೆ, ವೆಹಿಕಲ್ ನಂಬರು. ಆ್ಯಂಡ್ ದಟ್ಸ್ ಇಟ್. ವೆಹಿಕಲ್ ಬಂದಮೇಲೆ ಲೊಕೇಶನ್ಗೆ ಸೊ ದಟ್ ತೋರಿಸ್ತೀನಿ ಗೈಸ್ ನಿಮ್ಗೆ. ಓಕೆ, ಸೊ ಗೈಸ್, ಆಲ್ರೆಡಿ ನಾನು ಬುಕ್ ಮಾಡಾಗಿದೆ ಆಟೋನ. ಸೊ ದಟ್ ಆಟೋ ಕೂಡ ನನ್ನ ಲೊಕೇಶನ್ಗೆ ಬಂದಾಗಿದೆ. ಸೊ ದಟ್ ನೀವು ನೋಡ್ಬೋದು ಆ ಆಟೋ ಏನು ನಿಂತಿದೆ ಅದೇ ಆಟೋ ಬಂದಾಗಿದೆ. ಸೊ ದಟ್ ಆಟೋ ನಂಬರ್ ನೋಡ್ಕೊಂಬಿಟ್ಟು ನಿಮ್ಗೇನು OTP ಏನಿರುತ್ತೆ ಆ OTP ನೀವು ಅದರಲ್ಲಿ ಹೇಳಬೇಕಾಗುತ್ತೆ, ರೈಟ್? ಸೊ ಲಾಸ್ಟ್ ಟೈಮ್ ನೀವು ಏನು ಬುಕ್ ಮಾಡಿರ್ತೀರ ಸೇಮ್ OTP ಅದರಲ್ಲಿ ಬರುತ್ತೆ, 1479. ಸೊ ಆ OTP ನೀವು ಅದರಲ್ಲಿ ಹೇಳಿ. ಆ್ಯಂಡ್ OTP ಹೇಳ್ತಾ ಇದ್ದ ತಕ್ಷಣ ನಿಮ್ಮ ರೈಡ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಸರ್. ಸೊ ರ್ಯಾಪಿಡೋ ಆಟೋ. ಸೊ OTP ಬಂದು 1479. 1479. ಸೊ ಗೈಸ್, ಈ ರೀತಿ ನಿಮಗೆ ಲಾಸ್ಟ್ ನೀವು ಬುಕ್ ಮಾಡಿರ್ತೀರಾ ಅದೇ OTP ಬರುತ್ತೆ ಸೇಮ್. ಅಂದರೆ ನಿಮಗೆ ರೀಸೆಂಟಾಗಿ ಬುಕ್ ಮಾಡಿರೋ ರೈಡ್ಸ್ಗಳೇನಿರುತ್ತೆ ಅದೇ ರೈಡ್ಸ್ಗಳ OTP ಬರುತ್ತೆ. ಸೊ OTP ಹೇಳಿ. ಆ್ಯಂಡ್ OTP ಹೇಳಿದ್ರೆ ನಿಮ್ಮ ಡ್ರಾಪ್ ಲೊಕೇಶನ್ ಎಲ್ಲಿರುತ್ತೆ ಅಲ್ಲಿವರೆಗೂ ಸೇಫಾಗಿ ನಿಮಗೆ ಡ್ರಾಪ್ ಕೂಡ ಸಿಗುತ್ತೆ ಗೈಸ್. ಓಕೆ, ಸೊ ಈ ರೀತಿಯಾಗಿ ನಾನು ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ ಕೂಪನ್ ಕೋಡ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಫುಲ್ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಅಲ್ಲೂ ಯೂಸ್ ಮಾಡಿಕೊಂಡು ಈ ಆಟೋನ ರ್ಯಾಪಿಡೋ ಆಟೋನ ನೀವು ಯೂಸ್ ಮಾಡ್ಕೋಬೋದು.